ಶ್ರೀಗುರುಭ್ಯೋ ನಮಃ. ಹರಿ ಓಂ. ಬೃಂದಾರಣ್ಯ ನಿವಾಸಾಯ ಬಲರಾಮಾನುಜಾಯ ಚ ರುಕ್ಮಿಣೀ ಪ್ರಾಣನಾಥಾಯ ಪಾರ್ಥಸೂತಾಯ ಮಂಗಲಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸತ್ಯಧೀರಕರಾಬ್ಜೋತ್ಥ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀಮತ್ ಸತ್ಯಾತ್ಮಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ. ಹರಿ ಓಂ. ಪ್ರತಿ ಸಂವತ್ಸರ ನಡೆಯುವಂತೆ ಶ್ರೀಮಠದಲ್ಲಿ ಈ ವರ್ಷವೂ ಕೂಡ ವಸಂತ ಶಿಬಿರ ಕಳೆದ 5 ದಿನಗಳಿಂದ ನಡೀತಾ ಇದೆ. ಆ 5 ದಿನಗಳಿಂದ ನಡೆಯುವಂತಹ ವಸಂತ ಶಿಬಿರದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಈಗಾಗಲೇ ಇನ್ನು ಕೆಲವು ನಿಮಿಷಗಳಲ್ಲಿ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ಬಂದಂತಹ ಬಾಲಕರು ಬಾಲಕಿಯರು ಇವರೆಲ್ಲರೂ ಈ 5 ದಿನಗಳಲ್ಲಿ ಏನೇನು ಸಂಪ್ರದಾಯ ವಿಷಯಗಳನ್ನು ಕಲಿತಿದ್ದಾರೆ ಆ ಎಲ್ಲದರ ಪ್ರದರ್ಶನೆಯನ್ನು ಅವರು ಮಾಡ್ತಾರೆ. ಪುರುಷರು ಸೂಕ್ತಾದಿಗಳು, ಸೂಕ್ತ, ಸ್ತೋತ್ರ ಮುಂತಾದ ಎಲ್ಲ ಪಾರಾಯಣವನ್ನು ಮಾಡ್ತಾರೆ. ಸ್ತ್ರೀಯರು ಕೂಡ ಗಾನ, ಕೋಲಾಟ ಮುಂತಾದ ಸೇವೆಯನ್ನು ಭಗವಂತನಿಗೆ ಸಮರ್ಪಿಸ್ತಾ ಇದ್ದಾರೆ. ಮೊದಲಿಗೆ ವೇದಘೋಷದಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. சும்மா ஒன்று பிடிச்சி சொல்கிறேன் யாரையும் நோக்கி எங்கடா ரெடி எதிரா புடிச்சு ಈ ಸೈಡ್ ಬಾರಿ சீக்கிரமா ஆரம்பிக்கலாமா? எனக்கு ஒரு மைக் கொடுங்கடா. ரெண்டுமே ஒண்ணா பிடிச்சுக்க சொன்னாரு. நீ பிடிச்சுக்க சும்மா ஒன்று. சரி ஓகே. சரி ஓகே. ஸ்ரீ குருப்பியோ ஹரி ஓம். सहस्रशीर्षा पुरुषः सहस्रपात् सबोधिं विश्वतो विद्वा अत्यधिकदशाङ्गुलं पुरुष एवेदं सर्वं यद्भूतं यच्च भव्यं हुतामृतत्वशेषेणाणः यदन्येनातिरोहति एतावानस्य महिमा अतो जायां च पुरुषः पादोऽस्य विश्वाभूतानि त्रिपादस्यामृतं दिवि त्रिपादोद्भवोद्धै पुरुषः पादोऽस्येहवत् पुनः ततो विश्वं जगृग्रामतु शासनाभिः. मैं कांडी आदे ಎಲ್ಲ ವಿದ್ಯಾರ್ಥಿಗಳು ವೇದಘೋಷದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಎಲ್ಲರೂ ಒಂದು ಕರತಾಡನವನ್ನು ಮಾಡಬೇಕು. ಅದಾದ ಮೇಲೆ ಗಾನದಿಂದ ದೇವರನ್ನು ಪ್ರದ್ಯುಮ್ನ ಅಂತನ್ನುವ ವಿದ್ಯಾರ್ಥಿ ಅವನು ಹಾಡಾಡಿ ಸ್ವಾಗತವನ್ನು ಮಾಡ್ತಾ ಇದ್ದಾನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾನಿಪ ಸಾನಿಪ ಸನಿಪ ನೀ ಪಾಮ ನಿ ಪಾಮ ನಿ ಪಮ ಪಾಮ ಗ ಪಮ ಗ ನಿ ಸನಿಪ ನಿ ಪಮ ಪ ಗ ಮ ಪಮ ಗ ಮ ಗ ಸ பிடி அதன்னூறுமை கொலமிகு கரியாது வடி கொடுத்தனதடி வழிபடும் அவரிட கடி கணபதி வர அருளி நன்மிகு கொடை
வடிவினர் பாயல் வலே வளமுறை இறையே பிடியதன் உருவுமை கொலமிகு கரியது வடி கொடு தனதடி வழிபடும் அவரிட கடி கணபதி வர அருளி நன்மிகு கொண் வடிவினர் பாயல் வலே வளமுறை இறையே கடி கணபதி வர அருளி நன்மிகு கொடை வடிவினர் பாயல் வலே வளமுறை இறையே ಈಗ ನಿತೀಶ್ ಅನ್ನುವಂತಹ ಹುಡುಗ ತಾನು ಕೊಳಲನ್ನು ನುಡಿಸುವನಿದ್ದಾನೆ. ಶುಭ ಸಾಯಂಕಾಲ. ಈಗ ನಾನು ಫ್ಲೂಟ್ ಬಾರಿಸ್ಲಾಗೋತೇನೆ. ಸಿಂಪಲಾಗಿ ನಾ ಒಂದು ಸಾರಿಗಮ್ಮನ ಒಂದು ಸಿಂಪಲ್ ಸಾಂಗ್ ಹಂಗೆ ಬಾರಿಸ್ತಾನೆ, ನೀವೇ ನೋಡಿಲ್ರಿ. ಈಗ ನಾ ಸಾರಿಗಮ್ಮ ಬಾರಿಸ್ತಾನೆ, ಸಂದ ನೋಡಿಲ್ರಿ. ಇದು ಬಂದು ಸಿಂಪಲ್ ಬೇಸಿಕ್ಸು. ಇದಿಟ್ಟೆ ಒಂದು ಸಿಂಪಲ್ ಸಾಂಗ್ ಹಂಗೆ ನಾ ಬಾಡಿಸ್ತಾನೆ, ಸಣ್ಣ ನೋಡಿಲ್ರಿ. ನಮಸ್ತೆ. ಥ್ಯಾಂಕ್ ಯು. ಈಗ ಶ್ರೀನಿವಾಸ್ ತೀರ್ಥ ಏನಾದ್ರು ಸ್ವಲ್ಪ ಋಷಭ ಸೂಕ್ತ ಸೂಕ್ತ ಫಸ್ಟ್ ಮತ್ತೆ ಇನ್ನೂ ಸ್ವಲ್ಪ ಋಷಭ ಸೂಕ್ತ சொல்றீங்களா? ಋಷಭ ಸೂಕ್ತ ಇಂದ ಪುಡಿ ಋಷಭ ಸೂಕ್ತ ಪುಡಿ ನೀವು ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾಂ ತ್ವಾ ಗಣಪತಿಂ ಅವಾಮಹೇ ಕವಿಂ ಕವೀನಾಮುಪವಸ್ರವತ್ಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಮಾನಶ್ವನ್ವನ್ ಉದಿಭಿಃ ಸೀದಸಾದನಂ. ಓಂ ಋಷಭಂ ಮಾಸಮಾನಾನಾಸಪತ್ನಾನಾಂ ವಿಶಾಸಯಿಂ ಅಂತಾರಂ ಶತ್ರುನಾ ಪೃಥಿವಿರಾಜಂ ಗೋಪತಿಂ ಗವಾಂ ಅಮಸ್ಮಿ ಸಪತ್ನೇಂದ್ರ ಇವಾರಿಷ್ಟೋ ಅಕ್ಷತ ಅದಸ್ಪದಾನ್ಮೌದ್ವಾದತ ಅದಸ್ಸಪತ್ನಾಮೇ ಪದೋರಿಮೇ ಸರ್ವೇ ಅಭಿಷ್ಟೀತಾ ಅತ್ರೈವ ವೋಪೀಣಹ್ಯಾಮ್ಯುಬೆ ಆರ್ದಿನಿ ವರ್ಜಯ ವಾದಸ್ಪತೆ ನಿಷೇಧೇ ಮಾನ್ಯತಾ ಮತದರಂ ವದಾನ್ ಅಭಿಭೂರು ಅಮಾಗಮಂ ವಿಶ್ವಕರ್ಮೇಣ ಧಾಮ್ನಾ आवश्चित्तम् आवो व्रतम् आवो समीतं ददे योगक्षेमं व आदायां भूयासमुत्तममावो मूर्धानमक्रमी अधस्पदान्मौद्वदत मण्डूका इवोदका मण्डूका उदकादिव ರಂಗಸ್ತೋತ್ರ ಬ್ಯಾಚ್. ಈಗ ಋಷಭ ಸೂಕ್ತವನ್ನು
ಹೇಳಿದ್ದಾರೆ. ಮುಂದಿನ ವಿದ್ಯಾರ್ಥಿಗಳು ರಂಗಸ್ತೋತ್ರದ ಪಾರಾಯಣವನ್ನು ಮಾಡ್ತಾರೆ. ಆದಿತ್ಯ ಆದಿತ್ಯ ಶುಭ ಸಾಯಂಕಾಲ. ಶ್ರೀ ಗುರು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಜೇ ಗರುಡಾಧಿರಾಜೇ ವಿರಿಂಚರಾಜೇ ಸುರರಾಜರಾಜೇ ತ್ರೈಲೋಕ್ಯರಾಜೇ ಗರುಡಾಜರಾಜೇ ಶ್ರೀರಂಗರಾಜೇ ರಮತಾಂ ಮನೋ ಮೇ ನಂಗಾಂತರಾಜೇ ಪೂರ್ಣಕರ್ಣೆ ಕರ್ಣಾಥನೇತ್ರೆ ಕಮಲಾಥನೇತ್ರೆ ಶ್ರೀಮಲ್ಲರಂಗೆ ಜಿತಮಲ್ಲರಂಗೆ ಶ್ರೀರಂಗರಂಗೆ ರಮತಾಂ ಮನೋ ಮೇ ಲಕ್ಷ್ಮೀ ನಿವಾಸೆ ಜಗತಾಂ ನಿವಾಸೆ ಹೃತ್ಪದ್ಮವಾಸೆ ರವಿಬಿಂಬವಾಸೆ ಕ್ಷೀರಾದಿವಾಸೆ ಪಣಿಭೋಗವಾಸೆ ಶ್ರೀರಂಗವಾಸೆ ರಮತಾಂ ಮನೋ ಮೇ ಕುಬೇರ ಲೀಲೆ ಜಗದೇಗ ಲೀಲೆ ಮಂತಾರ ಮಾಲಾಂಗಿತ ಚಾರುಪಾಲೆ ದೈತ್ಯಾಂತ ಕಾಲೆ ಕಿಲ ಲೋಕ ಮೌಲೆ ಶ್ರೀರಂಗ ಲೀಲೆ ರಮತಾಂ ಮನೋ ಮೇ ನವಗೋಳ ನಿದ್ರೆ ಜಗದೇಗ ನಿದ್ರೆ ವಿವೇಕ ಶಿಂದ್ರೆ ಸಂಯೋಗ ನಿದ್ರೆ ಶ್ರೀಯೋಗ ನಿದ್ರೆ ಜಗಯೋಗ ನಿದ್ರೆ ಶ್ರೀರಂಗ ನಿದ್ರೆ ರಮತಾಂ ಮನೋ ಮೇ ಆನಂದ ರೂಪೆ ನಿಜ ಭೋಗ ರೂಪೆ ಪ್ರಣಮಾತ ರೂಪೆ ಶಿವಮೂಲ ರೂಪೆ वीरंग रूपे रमणीय रूपे श्रीरंग रूपे रमतां मनो मे भक्ताकृतार्थे नन रामनार्थे भक्त्यांतरते रामनंदनीले अनेक मूर्ते रमणीय मूर्ति श्रीरंग मूर्ते रमतां मनो मे कंस प्रमादे नरक प्रमादे दुष्ट प्रमादे जगतां निदाने अनादनादे जगदे कनादे श्रीरंगनादे रमतां मनो मे सकलवित्तहारी भूमिबालापहारी धर्मप्रहारी दैत्यतापहारी श्रीरंगस्तोत्र नवनभयारी विबारापहारी त्रिपुरालितकृतारी रंगस्तोत्रमिदं पुण्यं प्रातः पाठे पठे नरः कोटिजन्मार्जितं पापं न नश्यति इति श्रीरंगस्तोत्र संपूर्णम्. Thank you. शुभ संध्या. शुभ संध्या. शुभ संध्या. शुभ माइक पिडिங்க. ಈಗ ಮುಂದಿನ ವಿದ್ಯಾರ್ಥಿಗಳು ವಾಯುಸ್ತುತಿಯ ಪಾರಾಯಣವನ್ನು ಮಾಡ್ತಾರೆ. மணிகண்டன் இதெல்லாம் சொல்லணும். சுவிட்ச் ஆஃப் பண்ணிட்டாங்க. हेलो हेलो ಆಚಾರ್ಯ ಇದು ಇಂದ ಆಚಾರ್ಯ ಮೈಕ್ ವರ್ಕ್ ಆಗಲ್ಲ ಸರ್. வீடியோ கேமரா மைக் இது புடி. ஓ இத புடிச்சுக்கோ. இத புடி. ஏய் இத புடிச்சுக்கோ. நான் மைக் புடிச்சுக்கறேன். நில்லுங்க. பக்கத்துல நில்லு. சொல்லவே இல்ல. பக்கத்துல நில்லு. கிட்ட வா. கோத்து விடுறா. நான் நிக்கிறேன். நீ வா. ஆரம்பிங்க. ஸ்ரீ குருப்யோ நமः. श्री गुरुभ्यो नमः. हरिः ओम ओम पान तस्मान् पुरुहोत वैरिबलवन् मादङ्गमात्यद्गता
कुम्भो चाट्रविबाडनाडिकपटु प्रत्येकवज्रायुताः श्रीमत्कण्ठीरवास्य प्रततसुनकर दारिदारादिदूर प्रध्वस्तत्वान्तशान्त प्रविततमनसा पावितानाकिवृन्धै लक्ष्मीकान्तसमन्ततो विगलयन् नैवेशितुस्ते समं पश्यां यत्तमवस्तु दूरदरदो अभास्तं रशो योष्टमः यत्रोषोत्करदक्षनेत्रकुटिल प्रान्तोतिताग्निस्फुरति कट्योतोभमविस्फुलिङ्गपसिता ब्रह्मेश शक्रोत्तराः विश्वनङ्ग्रिनिष्ठा अधिगुणगुरुतम श्रीमतानन्दतीर्थ त्रैलोक्याचार्य पातु ज्वलजलजलसत् पांस ओस्मान् पुनन्तु वाचां यत्र प्रणेत्री रिपुवनमहिता शारदा शारदेन्दु ज्योत्स्ना भद्रस्मितश्री तवलितककुबा प्रेमभारं बबार उत्कण्ठा कुण्डकोला हलजवविदिता दस्रसेवानुवृत्ता प्राज्ञात्मज्ञानदूतान् ततमससुमनो मौलिरत्नावलीनां भत्युत्रेकावकाड प्रकटनसगदात्कारसङ्गृह्यमान प्राक्राङ्घ्रिपीठो तिथिगणगरजा पिञ्जरारञ्जिदाशः जन्मादिव्यात्युबादि प्रतिहदिविरह प्रापकानां गुणानाम् अग्र्याणाम् अर्पकाणां शिरमुदितसिदा नन्दसन्दोहदानां ये देशाम् एष दोष प्रमुषितमनसां द्वेषिणां दूषकाणां दैत्यानाम् आर्तिमन्दे तमसि विदधतां संस्तवेनास्मि सक्तः कर्तुकामं कलिमलकलुषे स्पिञ्जने ज्ञानमार्गं वन्द्यं चन्द्रेन्द्ररुद्र किमणिपणिवयो नायकात्यैरिहात्य मद्वाक्यं मन्त्रसिद्धं किमुत कृतवतो मारुतस्यावतारं पातारं पारमेष्ट्यं प्राप्तुरापन्नपुंसाम् उद्यद्विद्यत् प्रचण्डां निजरुचिनिगरव्याप्तलोकावकाशो बिभ्रत् भीमो भुजेयो विदितदिनकर वीर्योदार्यां कदाक्र्याम् अयमिह सुमतिं वायुदेवो विदत्यात् प्रत्यात्मज्ञाननेता यतिवरमहितो भूमिभूषामणिर्मे साको हरिः ओम हरिः ओम हरि ओम अच्छा ಇನ್ನು ಮುಂದಿನ ಹುಡುಗರು ಶನೈಶ್ವರ ಕಳೆದ ಲಕ್ಷ್ಮೀ ನರಸಿಂಹ ಸ್ತುತಿಯ ಪಾರಾಯಣವನ್ನು ಮಾಡ್ತಾರೆ. ಕುರ್ಚಿ ರೆಡಿ. ಎಂಟು ಶ್ಲೋಕ ಇದೆಲ್ಲ 8ನೇ ಶ್ಲೋಕ ಮುಗಿಯುವಾಗ ಮುಗಿಸ್ಬೇಕು. 8ನೇ ಶ್ಲೋಕ ओम श्री गुरुभ्यो नमः हरिः ओम अथ शनैश्चरकृत नरसिंहस्तुतिः श्रीकृष्ण उवाच सुलभो भक्तयुक्तानां दुर्दर्शो दुष्टचेतसाम् अनन्यगतिकानां च प्रभुर्भक्तैकवत्सलः शनैश्चरस्तत्र नृसिंहदेव स्तुतिं चकारामलचित्तवृत्तिः प्रणम्य साष्टाङ्गमशेषलोक किरीटनीरादितपादपद्मं शनिरुवाच यत्पादपङ्कजसकलमादरेण संसेवितं सकलकल्मषराशिनाशं कल्याणकारणमशेषनिजानुगानां सत्त्वं नृसिंहमहिदेहि कृपावलोकम् सर्वत्र चञ्चलया सितयापि लक्ष्म्या ब्रह्मादिवन्द्यपदया स्थिरयान्यसेवि
पादारविन्दयुगलं परमादरेण सत्त्वं नृसिंहमहिदे कृपावलोकम् यद्रूपमागमशिरप्रतिपाद्यमाद्य आध्यात्मिकादिपरितापहरं विचिन्त्यम् योगीश्वरैरपगताखिलदोषसङ्गैः सत्त्वं नृसिंहमहिदे कृपावलोकम् प्रह्लादभक्तवचसा हरिराविरास स्तम्भे हिरण्यदीपं यौदारभावः ऊर्ध्वोर्निधाय तदुरोणकरेर्ददार सत्त्वं नृसिंहमहिदे कृपावलोकम् यो नैजभक्तमनलाम्बुधिभूधरोग्र पङ्गप्रगादविचरन्ति सरीसृपेभ्यः सर्वात्मकः परमकारुणिकोरलक्ष सत्त्वं नृसिंहमहिदे कृपावलोकम् यज्ञर्विकारपररूपविचिन्तनेन योगीश्वराविष्यवीतमस्तरागाः निःश्रानिमा पुरविनाशपदें पराख्यां सत्त्वं नृसिंहमहिदे कृपावलोकम् यद्रूपमुग्रमरिमर्दनभावशाली संचिन्तनेन सकलागविनाशकारी भूतज्वरग्रसमुद्भवभीतिनाश सत्त्वं नृसिंहमहिदे कृपावलोकम् यस्योत्तमं यशौमावति पद्मजन्म शक्रादिदेवतसभासु समस्तगीतं शक्त्येव शर्वशमनप्रशमैकदक्षं सत्त्वं नृसिंहमहिदे कृपावलोकम् हरिः ओं श्रीकृष्णार्पणमस्तु। ನಿಮಗೆ ಜಾಸ್ತಿ ಬರೇ ಕೂಡ್ರಿ ಹರೇ ನಮಃ. ಕಳೆದ 8 ವರ್ಷದಿಂದ ಈ ವಸಂತ ಗುರುಕುಲ ಎಂಬುದು ನಮ್ಮ ಟ್ರಿಪ್ಲಿಕೇನ್ ಉತ್ತರಾದಿ ಮಠದಲ್ಲಿ ನಡೀತಾ ಇದೆ. ಇದನ್ನು ನಮ್ಮ ಪ್ರವೀಣಾಚಾರ್ಯರು ಮುಂದುವರಿಸಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಬಾಲಕರು ಮತ್ತು ಬಾಲಕಿಯರಿಗೆ ಮಾಡ್ತಾ ಇದ್ದಾರೆ. ಸೊ ಬಾಲಕಿಯರಿಗೆ ನಾವೇನು ಹೇಳಿಕೊಡ್ತೇವೆ ಅಂದರೆ ಬೆಳಗ್ಗೆದ್ದು ತುಳಸಿ ಪೂಜೆ ಮಾಡೋದು, ಆ ತುಳಸಿಗೆ ಒಂದು ಹಾಡು ಮತ್ತು ಲಕ್ಷ್ಮಿ ಮೇಲೆ ಈಗ ಚೈತ್ರ ಗೌರಿ ಇದೆಲ್ಲ ಕೂರಿಸಿರೋ ಕಾರಣ ಪಾರ್ವತಿ ಮೇಲೆ ಒಂದು ಹಾಡು ಮತ್ತು ರಾಯರ ಹಾಡು, ಆಗ ಒಂದು 6-7 ಹಾಡುಗಳು ಮತ್ತು ಒಂದು ಆರತಿ ಹಾಡು ಇದೆಲ್ಲ ಈ ವರ್ಷ ಹೇಳಿಕೊಟ್ಟಿದ್ದು. ಮತ್ತು ಹರಿಕಥಾಮೃತ ಸಾರದಲ್ಲಿ ಮಂಗಳಾಚರಣೆ ಸಂಧಿ ಹೇಳಿಕೊಟ್ಟಿದ್ದಾರೆ. ಮತ್ತು ಪ್ರತಿ ವರ್ಷ ಬಂದು ವಿಜಯ ಕವಚ, ಮಧ್ವನಾಮ, ಲಕ್ಷ್ಮೀ ಶೋಭಾನೆ ಇದು ಕಂಪಲ್ಸರಿ ಎಲ್ಲರಿಗೂ ಹೇಳೋದೆ. ಹೇಳಿದ್ದನ್ನೇ ಹೇಳಿಕೊಡ್ತಾರೆ ಅಂತ ಯಾರು ಅಂದ್ಕೋಬಾರ್ದು. ಯಾಕಂದರೆ ಹೊಸ ಮಕ್ಕಳು ಬರ್ತಾನೆ ಇರ್ತಾರೆ. ಸೊ ಅವ್ರಿಗೆ ಕಂಪಲ್ಸರಿ ಅದು ಗೊತ್ತಿರಬೇಕು ಎಂಬುದಕ್ಕೋಸ್ಕರ ಅದನ್ನು ಪ್ರತಿ ವರ್ಷ ಸಿಲೆಬಸ್ಲಿ ಅದು ಉಂಟು. ದೇವರ ನಾಮಗಳು ಡಿಫ್ರೆಂಟಾಗಿ ಮಾರೋದು, ಒಂದು ಎವ್ರಿ ಇಯರ್ ಮಾರ್ತಾ ಇರೋದು. ಅದರಾಗ ಈ ವರ್ಷ ಮೊದಲು ಮಕ್ಕಳಿಗೆ ತುಳಸಿ ಹಾಡು ಒಂದು ಹೇಳಿಕೊಟ್ಟಿದ್ದೆವು. ಅದನ್ನು ಎಲ್ಲರೂ ಸೇರಿ ಒಂದು ನುಡಿ ಹೇಳೋರು. ಆ ಒಂದು ಹಾಡು ಹೇಳಬೇಕು ಅಂತ ಕೇಳಿ. ಬೆಳಗುವುದು ನಮ್ಮ ಅಳಗಿರಿ ರಂಗನ
ಅದಕ್ಕೇನಮ್ಮ ಹಾಂ ಯಾವ ಕ್ಷೇತ್ರದ ಹಾಡಿದ ಹಾಡಿಗಳು ವಾದಿರಾಜನಿಗೆ ಯಾವ ಸೋದೇವಿ ರಾಷ್ಟ್ರದ ಮೇಲೆ ಹಾಡಿದ ಹಾಡು ಶಂಭೋ
ರಾಮ ಮಾಡಿದ್ದು ಈ ಸತಿ ದಶಾವತಾರ ಹೇಳಿಕೊಡ್ಬೇಕು ಮಕ್ಕಳಿಗೆ ಒಂದು ಹೇಳಿಕೊಡ್ಬೇಕು ಮತ್ತು ಈ ಹಾಡೇ ಕೋಲಾಟಕ್ಕೆ ಮಕ್ಕಳಿಗೆ ಇಟ್ಟಿದ್ದೆವು ಮತ್ತು ಇವಾಗ ಒಂದು 3 ಡ್ಯಾನ್ಸ್ ಕಾರ್ಯಕ್ರಮ ಇದೆ. ಮೊದಲೇ ಎಲ್ಲರೂ ಸ್ವಾಗತ ಮಾಡೋಕ್ಕೆ ಸ್ವಾಗತ ಕೃಷ್ಣ ಆ ಹಾಡಿಗೆ ನಾಟ್ಯ ಮಾಡೋರಿದ್ದಾರೆ. ಸತ್ಯವತಿ, ವಾಣಿಶ್ರೀ, ಶ್ರುತಿ, ಐಶ್ವರ್ಯ ಮತ್ತು ಸಮನ ಇವರು 5 ಜನ ಸ್ವಾಗತ ಕೃಷ್ಣ. ಡ್ಯಾನ್ಸ್ ಅಲ್ಲ Thank you.
ಯಾಮಿನಿ ವೆಂಕಟಾಚಲ ನಿಲಯ ಆ ಹಾಡಿಗೆ ನಾಟ್ಯ ಮಾಡ್ತಾರೆ.
ಭಾರತಿ ಮತ್ತು ದಕ್ಷಿಣ ವೈಷ್ಣವಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಈ ಹಾಡಿಗೆ ನಾಟ್ಯವನ್ನು ಮಾಡ್ತಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತೇವೆ. ವೈಷ್ಣವಿ ஜலதோஷமா? ஆமாம், நேத்துல ஒரு நிமிஷம். கல்யாண பொண்ணு எங்கம்மா போற? உங்க கல்யாண பொண்ணு உங்க பக்கத்திலேயே வச்சு. உங்க கல்யாண பொண்ணு உங்க பக்கத்திலேயே வச்சுக்கோங்க. நான் இஞ்சி டீ போட்டு கொடுக்குறேன். இஞ்சி இல்ல 5 வேணும். 3 roses. ಯೂಟ್ಯೂಬ್ ಅಟೆನ್ಷನ್ ಬರ್ತದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಂಬನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಂಬನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಂಬನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಂಬನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಗೆ ಮಾಡುತ್ತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಗೆ ಮಾಡುತ್ತ, ಸಜ್ಜನ ಸಾಧು ಪೂಜೆಯ ಬೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತೂಪದ ಕಾದುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರಿಯುಳ್ಳ ಅಲಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾರತಿ ದಕ್ಷಿಣ ಮತ್ತು ವೈಷ್ಣವಿಗೆ ಧನ್ಯವಾದಗಳು. ತುಂಬ ಚೆನ್ನಾಗಿ ಭಾವವನ್ನು ಹೇಳಿದರು ಭಾಗ್ಯಲಕ್ಷ್ಮಿ ಬಾರಮ್ಮ ಮನೆಗೆ. ಇವಾಗ ಹರಿಕಥಾ ಮತ್ತು ಸಾರವನ್ನು ನಮ್ಮ ಪಂಡಿತ ರವೀನಾಥ್ ತಂದೆಯವರು ಮಕ್ಕಳಿಗೆ ಹೇಳಿಕೊಟ್ಟರು. ಅದರ ಒಂದು ಹೇಳಿ ಚಿತ್ರಗುಣವಾಗಿ ಮಾಡಿದರು. ಒಂದು ನುಡಿ ಮಾತ್ರ ಅವರಿಗೆ ಹೇಳಿ ಸತ್ಯವತಿ ಅವರ ಚರಿತ್ರೆಯನ್ನು ತುಂಬ ಒಂದು ಎಲ್ಲರೇನು ಅವಳು ಹೇಳಬೇಕು ಅಂತ ನಾವು ಸತ್ಯವತಿನ ಹೇಳ್ತೇವೆ. ಹರಿಕಥಾ ಮತ್ತು ರಚನೆ ಮಾಡಿದಾಗ
ನಾರಸಿಂಹನೇ ನಮಗೆ ನಮ್ಮ ಸತ್ಯವತಿ ಹೇಳ್ತಾರೆ. ವಿಜಯದಾಸ ಬಂದು ಹೋಗಿ ಜಗನ್ನಾಥದಾಸರನ್ನ ಕರ್ಕೊಂಡು ಜಗನ್ನಾಥದಾಸರ ಹೆಸರು ನಾನು ಬರಲ್ಲ, ನನಗೆ ಊಟ ಮಾಡಿದರೆ ಹೊಟ್ಟೆ ತುಂಬಿ ಬರುತ್ತೆ ಅಂತ ಹೇಳಿದ್ರು. ಆಯ್ತು ಅಂತ ಗೋಪಾಲದಾಸರು ಹೋಗಿ ವಿಜಯದಾಸ ಹೇಳಿದಾಗ ವಿಜಯದಾಸರು ಅವ್ರು ಹಾಗೆ ಅಂತ ಹೇಳಿಬಿಟ್ರು. ಆಗ ಹೊಟ್ಟೆ ನೋವು ಅವ್ರ ಜಾಗದಲ್ಲೆಲ್ಲ ಹೋಗಿ ಅವರು ಒಂದು ಬಗ್ಗಿನ ಕೊಟ್ಟು ಅದನ್ನು ಮುಂದೆ ತಕ್ಕಂತ ಸೌಂಡ್ ಕೇಳಿಸ್ತಿತ್ತು. ಅದನ್ನು ಅವರು ಒಂದು ಹಾಡು ಮಾಡಿ ಹೇಳಿದರು. ಅದು ಯಾವ ಹಾಡಂದರೆ ಎನ್ನ ಬಿನ್ನಪ್ಪ ಕೇಳು ಧನ್ವಂತ್ರಿ ತಯ ಮಾಡು ಸಣ್ಣವನು ಇವ ಕೇವಲ ಅಂತ ಹಾಡು ಮಾಡಿದ್ರು. ಆಮೇಲೆ ಎಲ್ಲಿ ಅವರಿಗೆ ಸಿಕ್ಕಿತ್ತು, ಅಂಕಿತ ಸಿಕ್ಕಿತ್ತು, ಅದು ಹೇಳು. ಅಂಕಿತ ಸಿಕ್ಕಿದ್ದು ಅವರು ಚಂದ್ರಭಾಗದಲ್ಲಿ ಸ್ನಾನ ಮಾಡಿ ಮುಳುಗಿ ಇದ್ದಾಗ ಪಾಂಡುರಂಗ ವಿಠ್ಠಲು ಜಗನ್ನಾಥ ವಿಠ್ಠಲ ಅಂತ ಒಂದು ಕಲ್ಲಲ್ಲಿ ಬರೆದು ಕಳಿಸಿದ್ರು ನದಿಯಲ್ಲಿ. ಧನ್ಯವಾದ. ಇವಾಗ ಸಣ್ಣ ಕೋಲಾಟವನ್ನು ಮಾಡಿ ನಮ್ಮ ಬಾಲಕಿಯರು ಮಾಡಿದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ.
ಎಲ್ಲರೂ ಬೇಗ ಇನ್ನು 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ಪಂಡಿತ ಭಾರ್ಗವಾಚಾರ್ಯರು ಒಂದು 3-4 ನಿಮಿಷಗಳ ಕಾಲ ಮಾತನಾಡಬೇಕು ಅಂತ ಮಾತಾಡಬೇಡ್ರಿ, ಕೂಡ್ರಿ ಕೂಡ್ರಿ. ಈ 6 ದಿವಸಗಳ ಕಾಲ ನಾವೇನು ವಸಂತ ಕಾಲದ ಗುರುಕುಲ ಅಥವಾ ಶಿಬಿರ ಕಾರ್ಯಕ್ರಮವನ್ನು ಮಾಡಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ವಸ್ತುತಃ ನೋಡಿದ್ರೆ ಬಹಳ ಒಂದು ರೀತಿಯಲ್ಲಿ ಆಶ್ಚರ್ಯವೂ ಆಗುತ್ತೆ, ಮತ್ತೊಂದು ರೀತಿಯಲ್ಲಿ ಬಹಳ ಸಂತೋಷವೂ ಆಗುತ್ತೆ, ಜೊತೆಗೆ ಇನ್ನೊಂದು ಅಸಂತೋಷವೂ ಆಗುತ್ತೆ. ಈ 2 ಮಾತುಗಳನ್ನು ಮಾತ್ರ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಕಡೆ ನಮ್ಮ ಕನ್ಯಾ ಹುಡುಗಿಯರು, ಒಳ್ಳೆಯ ಪುಟ್ಟ ಹುಡುಗಿಯರು ಲಕ್ಷಣವಾಗಿ ಪೂರ್ಣವಾಗಿ ಕಾಣಿಸ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ಬ್ರಹ್ಮಚಾರಿಗಳು ಯಾವ ಲಕ್ಷಣಗಳು ಅವರಲ್ಲಿ ಇಲ್ಲ ಪಾಪ. ಇವರಂತೆ ಅಷ್ಟು ಆಭರಣಗಳು ಅಥವಾ ಒಡವೆಗಳು, ನಾಣ್ಯಗಳು ಅಥವಾ ವಸ್ತ್ರಗಳು ಯಾವುದೂ ಇಲ್ಲ, ಕಾಣಿಸೋದೇ ಇಲ್ಲ. ಮಧ್ವಾಚಾರ್ಯರ ಬಗ್ಗೆ ಭೂಷಮಪಿ ವಿಶ್ವಭೂಷಣಂ, ಈ ಕಾಷಾಯ ಬಟ್ಟೆ, ಕೈಯಲ್ಲಿ ಒಂದು ದಂಡ, ಇನ್ನೇನು ಆಭರಣಗಳು ಅವರಲ್ಲಿ ಇರಲಿಲ್ಲ. ಆದರೆ ಭೂಮಿಗೆ ಅವರು ಆಭರಣರಾಗಿದ್ದರು ಅಂಥೇಳಿ ಪಂಡಿತಾಚಾರ್ಯರ ಮಾತನ್ನು ಕೇಳ್ತೇವೆ. ಹಾಗೆ ಬ್ರಹ್ಮಚಾರಿಗಳು ಹೇಗಿರಬೇಕು?
ಯಾವ ಆಭರಣ ಅವರಲ್ಲಿ ಇರೋದಿಲ್ಲ, ಯಾವ ಆಭರಣವನ್ನು ಧರಿಸುವಂತಿಲ್ಲ, ಗಂಧ ಧಾರಣ ಮಾಡೋ ಹಾಗಿಲ್ಲ, ಒಳ್ಳೆ ಪಟ್ಟ ವಸ್ತ್ರಗಳು, ಜರ್ತಾರಿ ವಸ್ತ್ರಗಳು ಇದರನ್ನು ಉಡುವಂತಿಲ್ಲ. ಬ್ರಹ್ಮಚರ್ಯ ಅಂತಂದರೆ ಶುದ್ಧವಾದ ನೈಷ್ಠಿಕವಾದ ಬ್ರಹ್ಮಚರ್ಯ. ಅದರಂತೆ ಆ ಹುಡುಗರು ಪಾಪ ಅಂಗಾರ, ಅಕ್ಷಂತಿ, ಗೋಪಿಚಂದನ, ಒಂದು ಜನಿವಾರ, ಪಂಚೆ ಮುಗಿದೇ ಹೋಯಿತು. ನಮ್ಮ ಡ್ರೆಸ್ಸಿಂಗ್ ಅಂದರೆ ಇಷ್ಟೇ ಮುಗಿದೇ ಹೋಗ್ತದೆ ನೋಡ್ರಿ. ಹೀಗಾಗಿ ಬ್ರಹ್ಮಚರ್ಯ ಹೇಗೆ ಪರಿಪಾಲನೆ ಮಾಡಬೇಕು ನಮ್ಮ ಹುಡುಗರನ್ನು ನೋಡಿ ನಾವು ತಿಳ್ಕೊಬೋದು. ಇನ್ನು ಹೆಣ್ಣು ಮಕ್ಕಳು ನನಗಿದು ಯಾವುದೂ ಬೇಡ, ಕೈಗೆ ಕಂಕಣ ಬೇಡ, ಹಣೆಗೆ ಕುಂಕುಮ ಬೇಡ, ಮತ್ತು ಹೆರಳಿಗೆ ಹೂವು ಬೇಡ ಅಂತ ಹೇಳಬಾರ್ದಲ್ವಾ. ಎಲ್ಲ ಇರಬೇಕು. ಹೂವನ್ನು ಮುಡಿಸ್ಕೊಳ್ಬೇಕು, ಕುಂಕುಮ ಹಚ್ಕೋಬೇಕು, ಕೈಗೆ ಕಂಕಣ ಹಾಕೋಬೇಕು. ಒಳ್ಳೊಳ್ಳೆ ಸುವಾಸಿನಿ ಅಥವಾ ಕನ್ಯೆಯರು ಏನೇನು ಧಾರಣೆ ಮಾಡಬೇಕೋ ಅದೆಲ್ಲ ಇದ್ದರೇ ಅದು ಅವರಿಗೆ ಅದು ಚಂದ. ಹಾಗಾಗಿ ಈ ಎರಡು ತಂಡವನ್ನು ನೋಡುವಾಗ ನಮ್ಮ ಸನಾತನ ಧರ್ಮ ಎಷ್ಟು ತುಂಬಿ ತುಳುಕ್ತಾ ಇದೆ, ನೋಡೋದಕ್ಕೆ ಆಶ್ಚರ್ಯ, ಆನಂದ ಎರಡೂ ಆಗ್ತಾ ಇದೆ. ಇದರಲ್ಲಿ ಮತ್ತೊಂದು ವೈಶಿಷ್ಟ್ಯ ನಾನು ಕಂಡದ್ದು, ಇದ್ದದ್ದು 6 ದಿವಸ, ಇವತ್ತು 6ನೇ ದಿವಸ. ಇದರಲ್ಲಿ ಇವತ್ತಿನ ದಿವಸ ಲೆಕ್ಕಕ್ಕೆ ಬರೋದಿಲ್ಲ, 5 ದಿವಸ ಮಾತ್ರ ಲೆಕ್ಕ. ಈ 5 ದಿವಸಗಳಲ್ಲಿ ಹುಡುಗರು ವೇದ ಮಂತ್ರಗಳನ್ನು ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಅನೇಕ ಸ್ತೋತ್ರಗಳನ್ನು ನೀವೆಲ್ಲ ಕೇಳಿರ್ತೀರಿ. ಇವರಿಗೆಲ್ಲ ಋಷಭ ಸೂಕ್ತ ಮತ್ತು ನಿರ್ಮಾಲ್ಯ ವಿಸರ್ಜನೆ ಪ್ರಾಯ ನೀವೆಲ್ಲ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು. ನಮಗೊಂದು ಆದಂತಹ ಒಂದು ಅನುಭವ ಏನು ಅಂತಂದರೆ, ನಿರ್ಮಾಲ್ಯ ಪೂಜೆಯನ್ನು ಹೇಳಿ ಕಳಿಸಿರ್ತೇವೆ. ತಂದೆ ತಾಯಿಯಂದರು ಏನು ಮಾಡ್ತಾರೆ, ಇದೆಲ್ಲ ಶಾಲಿಗ್ರಾಮ ಮಡಿಯಲ್ಲಿದೆ ನೀನು ಮುಟ್ಟಬಾರ್ದು ಅಂತಂತಾರೆ. ನಿರ್ಮಾಲ್ಯ ಪೂಜೆ ಹೇಳಿಕೊಟ್ಟು ಪ್ರಯೋಜನ ಏನು ಆಮೇಲೆ? ಹೀಗಾಗಿ ಅವರಿಗೆ ಅಂತ ಒಂದು ಸಣ್ಣ ಪುಟ್ಟದಾದಂತಹ ಸುದರ್ಶನ ಶಾಲಿಗ್ರಾಮ, ಒಂದು ಶಾಲಿಗ್ರಾಮ, ಒಂದು ಚಕ್ರಾಂಕಿತ, ಒಂದು ಪುಟ್ಟದಾದಂತಹ ಘಂಟೆ, ಒಂದು ಶಂಖ, ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟರೆ ಇಲ್ಲಿ ಏನು ನಿರ್ಮಾಲ್ಯ ಪೂಜೆ, ಮುಂದಿನ ವರ್ಷ ಇನ್ನು ಸಂಪೂರ್ಣವಾದ ದೇವರ ಪೂಜೆ ಎಲ್ಲ ಹೇಳಿಕೊಡಲಾಗ್ತದೆ. ಅದೆಲ್ಲ ಅವರಿಗೆ ಹೇಳಿಕೊಟ್ಟಿದ್ದು ಸಾರ್ಥಕವಾಗತ್ತೆ. ಹೀಗಾಗಿ ಕೆಲವು ಹುಡುಗರು ಹೇಳಿದ್ದನ್ನು ನಾನು ಕೇಳಿದೆ, ಆಚಾರ್ಯ ನಮ್ಮ ಅಪ್ಪ ಅಮ್ಮ ನನಗೆ ಶಾಲಿಗ್ರಾಮವನ್ನೇ ಮುಟ್ಲಿಕ್ಕೆ ಬಿಡ್ತಾ ಇಲ್ಲ, ನಾ ಏನು ಮಾಡಲಿ? ಏನೋ ಹೋದ ವರ್ಷ ನಿರ್ಮಾಲ್ಯ ಪೂಜಾ ಹೇಳಿಕೊಟ್ನಲ್ಲ, ನೆನಪಿದೆಯಾ, ಮಾಡಿದೆಯಾ ನೀನು ಅಂತ ಕೇಳಿದ್ರೆ, ಅವಕಾಶ ಇಲ್ಲ ಆಚಾರ್ಯ, ನಮಗೆ ಮುಟ್ಲಿಕ್ಕೆ ಅವಕಾಶ ಇಲ್ಲ ಅಂತಂದರು. ಹಾಗಿಲ್ಲದೆ ಎಲ್ಲರಿಗೂ ಅವರಿಗೆ ಆ ಒಂದು ಉತ್ಸಾಹವನ್ನು, ಪ್ರೋತ್ಸಾಹವನ್ನು ಕೊಡುವಂತೆ ಎಲ್ಲರಿಗೂ ನಿಮ್ಮ ಒಂದು ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ. ಒಂದೇ ಒಂದು ಅಸಂತೋಷ ನಮಗೆ ಅಂತಂದರೆ, ಸಾಮಾನ್ಯವಾಗಿ ಮಠಗಳಲ್ಲಿ ಇಲ್ಲ ಆಗಲಿ ಅಥವಾ ದೇವಸ್ಥಾನಗಳಲ್ಲಾಗಲಿ ಇನ್ನೆಲ್ಲೇ ನೋಡ್ರಿ, ಅಲ್ಲಿ ಬರುವ ಜನತೆಯ ಒಂದು ವಯೋಮಾನವನ್ನು ನೋಡಿದರೆ 10 ವರ್ಷದ ಕೆಳಗೆ ಬರ್ತಾರೆ ಅಥವಾ 40+, 50+ ಬರ್ತಾರೆ. 15ರಿಂದ 10ರಿಂದ 40 ಇದನ್ನು ನೋಡಲಿಕ್ಕೆ ಸಿಗೋದಿಲ್ಲ. ಯುವಕರನ್ನು ಯಾವುದೇ ರಿಲೀಜಿಯಸ್ ಫಂಕ್ಷನ್ಸ್ಗಳಲ್ಲಿ, ಯಾವುದೇ ವಿಧವಾದಂತಹ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ನೋಡಲಿಕ್ಕೆ ಸಿಗೋದಿಲ್ಲ. ಇಷ್ಟು ಹುಡುಗರು ಧರ್ಮ ಮಾರ್ಗದಲ್ಲಿ ಬರ್ತಾಗಿದ್ದಾರೆ, ಉತ್ಸಾಹದಿಂದ ಬರ್ತಾರೆ ಅಂತಂದರೆ ನೋಡಲಿಕ್ಕೆ ಬಹಳ ಸಂತೋಷ ಆಗತ್ತೆ. ಅದು ಇಲ್ಲಿಗೆ ಮುಗಿಯೋದಲ್ಲ, ಇದು ಅದನ್ನು ಅನುವೃತ್ತಿ ಮಾಡ್ತಾಗಿರಬೇಕು. ಇಲ್ಲಿಗಿದು ಮುಗಿದೋಯ್ತು, ಫಂಕ್ಷನ್ ಮುಗೀತು, ನಾಂದಿ ಆಯಿತು, ಮಂಗಲ ಆಯಿತು ಅಂತ ಅಲ್ಲ. ಇದನ್ನು ನೀವುಗಳು ಕೂಡ ಮಾಡಬೇಕಾದಂತಹ ನಿಮ್ಮಗಳ ತಂದೆ ತಾಯಂದಿರ ಕರ್ತವ್ಯ ಏನು ಅಂತಂದರೆ, ಇದೇನು ಹೇಳಿಕೊಟ್ಟಿದ್ದಾರೆ ಅದು ನಿತ್ಯದಲ್ಲಿಯೂ ಅವರಿಗೆ ಸಾಧ್ಯವಾದಷ್ಟು ನಿತ್ಯದಲ್ಲಿ ಪಾರಾಯಣ ಮಾಡಬೇಕು. ಶನೈಶ್ಚರ ಕೃತ ನರಸಿಂಹಸ್ತುತಿ ಅಂತಿದೆ, ಬಹಳ ಮಹತ್ವಪೂರ್ಣವಾದಂತಹ ಸ್ತೋತ್ರ. ಶನೈಶ್ಚರ ರಕ್ಷೋಭೂಣ ಮಾಹಾತ್ಮ್ಯ ಅಂತ ಇದೆ ಭವಿಷ್ಯೋತ್ತರ ಪುರಾಣದಲ್ಲಿ. ಅಲ್ಲಿ ಬರುವಂತಹ ಮಾತು, ಶನಿಯವರು, ಶನಿದೇವತೆ ನರಸಿಂಹದೇವರನ್ನು ಕುರಿತು ಮಾಡುವಂತಹ ಸ್ತೋತ್ರ. ಪೂರ್ಣ ಒಂದು 8 ಸ್ತೋತ್ರಗಳನ್ನು 2 ನಿಮಿಷ 8 ಶ್ಲೋಕಗಳಿಂದ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾರೆ. ಆವಾಗ ನರಸಿಂಹದೇವರು ಹೇಳ್ತಾರೆ, ಈಗ ನೀನು 8 ಶ್ಲೋಕಗಳಿಂದ ಸ್ತೋತ್ರ ಮಾಡಿದ್ದೀಯಲ್ಲ, ಇದನ್ನು ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ, ಯಾರು ಪಾರಾಯಣ ಮಾಡ್ತಾರೆ ಅವರಿಗೆ 7ರ ನಾಟ ಶನಿ ಅಂತ ಹೇಳ್ತೀವಿ ನೋಡ್ರಿ. 7.5 ಶನಿ ಆಗಲಿ, ಅಷ್ಟಮ ಶನಿ ಆಗಲಿ, ದ್ವಾದಶ ಸ್ಥಾನದಲ್ಲಿ ಅಥವಾ ಜನ್ಮ ಶನಿ ಯಾವ ಬಾಧೆ ಇರಬಾರದು. 95% ನೀನು ಅದನ್ನೆಲ್ಲವನ್ನು ಕಾಲ್ ಆಫ್ ಮಾಡಬೇಕು ಅಂಥೇಳಿ ನರಸಿಂಹದೇವರು ಶನೈಶ್ಚರನಿಗೆ ಮಾಡಿದಂತಹ ಆಜ್ಞೆ ಇದೆ. ಅದನ್ನು ನಿತ್ಯದಲ್ಲಿ ಪಾರಾಯಣ ಮಾಡಿದರೆ ಮಹಾಪುಣ್ಯ ಉಂಟು. ಹೀಗಾಗಿ ನಮ್ಮ ಪ್ರವೀಣಾಚಾರ್ಯರು ಹೇಳಿದರು, ಇವಾಗ ಆಗ್ತಾಯಿದೆ, ಮುಂದೆ ಇನ್ನೊಂದು ವರ್ಷದಲ್ಲಿ ಶನೈಶ್ಚರ ಪೇರ್ಸಿ ಆಗ್ತಾಯಿದೆ, ಅದನ್ನು ಹೇಳಿಕೊಡೋಣ. ಹೊಸದಾಗಿ ಅಂತಹ ಕಳೆದ ವರ್ಷ ವೆಂಕಟೇಶ ಸ್ತೋತ್ರ ಹೇಳಿದ್ವಿ, ಈ ವರ್ಷ ನರಸಿಂಹದೇವರ ಸ್ತೋತ್ರ ಹೇಳೋಣ. ಶ್ರೀನಿವಾಸ ದೇವರು ಬೇರೆ ಅಲ್ಲ, ನರಸಿಂಹದೇವರು ಬೇರೆ ಅಲ್ಲ, ಹೀಗಾಗಿ ನರಸಿಂಹದೇವರ ಸ್ತೋತ್ರ ಹೇಳೋಣ ಅಂತಂದರು ಅವರ ಆಜ್ಞಾನುಸಾರ. ಹೀಗಾಗಿ ಆ ಏನು ಸ್ತೋತ್ರಗಳನ್ನು, ಅಪರೂಪದ ಕೃತಿಗಳನ್ನು ಹೇಳಿಕೊಡ್ತೇವೆ. ಇದು ಒಂದು ತಿಂಗಳಲ್ಲಿ ಮಕ್ಕಳು ಮರೆತು ಹೋಗ್ತಾರೆ. ಎಷ್ಟು ಬೇಗನೆ ಆ ಮಕ್ಕಳು ಅದನ್ನು ಗ್ರಹಣ ಮಾಡ್ತಾರೋ, ಗ್ರಾಸ್ ಮಾಡ್ತಾರೋ ಅಷ್ಟೇ ಬೇಗ ಅದನ್ನು ಮರ್ತೇ ಬಿಡ್ತಾರೆ. ಅದಾಗದಂತೆ ಮಿನಿಮಮ್ ಒಂದು ಶನಿವಾರ ಭಾನುವಾರನಾದರೂ ಅದನ್ನು ಮತ್ತೆ ಅದನ್ನು ಹೇಳ್ತಾ ಇರಬೇಕು. ರೆಸೈಟ್ ಮಾಡ್ತಾ ಇದ್ದರೆ ಅದು ನೆನಪಿ ಉಳಿಯುತ್ತೆ.
ಆ ಒಂದು ಜವಾಬ್ದಾರಿಯನ್ನು ತಾವೆಲ್ಲರೂ ತೆಗೆದುಕೊಳ್ಳಬೇಕು ಅಂತ ನಿಮ್ಮೆಲ್ಲರಲ್ಲಿ ನಮ್ರವಾದಂತಹ ಪ್ರಾರ್ಥನೆಯನ್ನು ಮಾಡ್ತೇನೆ. ಇದೇನು ಅದ್ಭುತವಾದಂತಹ ಒಂದು 5-6 ದಿನಗಳಲ್ಲಿ ಒಂದು ಪುಟ್ಟದಾದಂತಹ ಜ್ಞಾನಸತ್ರದ ಕಾರ್ಯಕ್ರಮ ಆಗಿದೆ. ಪಾಠ ಪ್ರವಚನ ಎಂಬುದು ಬಹಳ ಉನ್ನತವಾದಂತಹ ಪುಣ್ಯವನ್ನು ಕೊಡ್ತಕ್ಕಂಥದ್ದು. ಇಷ್ಟು ಬ್ರಾಹ್ಮಣರಿಗೆ ನಿತ್ಯದಲ್ಲಿ ಅನ್ನದಾನವನ್ನು ಮಾಡಿ ಜ್ಞಾನದಾನವನ್ನು ಮಾಡಿ ಇದೆಲ್ಲ ಮಹತ್ತರವಾದಂತಹ ಪುಣ್ಯ ಏನಿದೆ ಅದು ವಾಸ್ತವಿಕವಾಗಿ ನಮ್ಮೆಲ್ಲರ ಯೋಗಕ್ಷೇಮವನ್ನು ವಹಿಸುವ ಯಾವ ಛತ್ರಛಾಯೆಯಲ್ಲಿ ನಾವೆಲ್ಲ ಸುಖವಾಗಿದ್ದೇವೆ ಆ ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರಿಗೆ ಸೇರತಕ್ಕದ್ದು. ಅವರ ಸ್ಥಾನದಲ್ಲಿ ಇವತ್ತು ವಿರಾಜಮಾನರಾಗಿರುವಂತಹ ಪ್ರಾತಸ್ಮರಣೀಯರಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ಸೇರತಕ್ಕದ್ದು ಅಂತ ಹೇಳ್ತಾಗಿ ಯಥಾಮತಿ ಶ್ರೀಕೃಷ್ಣಾರ್ಪಣಮಸ್ತು. ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪರಮಾದೇಶದಂತೆ ಪ್ರತಿ ವರ್ಷ ಶ್ರೀಮಠದಲ್ಲಿ ವಸಂತ ಗುರುಕುಲ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡುತ್ತೆ. ಅನೇಕ ವರ್ಷಗಳಿಂದ ಈ ಗುರುಕುಲವನ್ನು ನಡೆಸ್ತಾ ಬಂದಿದೆ. ಇದರ ಬಗ್ಗೆ ಸ್ವತಃ ಶ್ರೀಪಾದಂಗಳವರು ತುಂಬ ವಿಶೇಷವಾದಂತಹ ನಿಗಾ ವಹಿಸಿ ಏನೇನು ನಡೀತಾ ಇದೆ ಅಂತ ಈ ಪ್ರೋಗ್ರಾಮಿನ ಟೋಟಲ್ ಹಿಸ್ಟ್ರಿಯನ್ನು ನಮಗೆ ಕೇಳ್ತಾರೆ. ಈಗಾಗಲೇ ಶ್ರೀಪಾದಂಗಳವರ ಆದೇಶದಂತೆ ದೇಶಾದ್ಯಂತ ಎಲ್ಲ ಊರುಗಳಲ್ಲಿ ಈ ವಸಂತ ಗುರುಕುಲ ಕಾರ್ಯಕ್ರಮ ನಡೀತಾ ಇದೆ. ಅನೇಕ ಊರುಗಳಲ್ಲಿ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಎಲ್ಲ ಕಡೆಗೂ ಈ ಕಾರ್ಯಕ್ರಮ ನಡೀತಾ ಇದೆ. ಶ್ರೀಪಾದಂಗಳವರ ಉದ್ದೇಶ ಒಂದೇ, ಗಿಡವಾದಾಗ ಬಗ್ಗಿಸಬಹುದೇ ಹೊರತು ಮರವಾದ ಮೇಲೆ ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಮಕ್ಕಳೆಲ್ಲ ಗಿಡವಾಗಿದ್ದಾರೆ, ಇವು ಈಗಲೇ ಬಗ್ಗಬೇಕು, ಮರ ಆದಮೇಲೆ ಬಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದ ಶ್ರೀಪಾದಂಗಳವರ ಆದೇಶದಂತೆ ಈ ಗುರುಕುಲ ಕಾರ್ಯಕ್ರಮ ನಡೀತಾ ಇದೆ. ಈಗ ನಮ್ಮ ಪಂಡಿತ ಭಾರ್ಗವಾಚಾರ್ಯ ಹೇಳಿದಂತೆ ಒಂದು ನಮಗೆ ಬೇಜಾರೇನಾಗತ್ತೆ ಅಂದರೆ, ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ದಿವಸಗಳೇ, ಈ ದಿವಸಗಳಲ್ಲಿ ಒಂದು ಹಂತಕ್ಕೆ ಹೇಳಿದ್ದನ್ನು ಪುನಃ ಮುಂದಿನ ವರ್ಷ ನಾವು ಇದನ್ನೇ ಹೇಳಬೇಕು. ಅದು ಹೇಗಾಗಿದೆ ಅಂದರೆ ನಮಗೆ ಮರೀತಾ ಇಲ್ಲ, ಅವ್ರಿಗೆ ಬರ್ತಾ ಇಲ್ಲ. ಯಾಕೆ ಅಂದರೆ ಇದು ಗ್ಯಾಪ್ ಆಗ್ತಾಯಿದೆ. ಅದಕ್ಕೆ ಈ ಸಾರಿ ನಾವು ಒಂದು ಹೊಸ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಪ್ರತಿ ತಿಂಗಳು ಒಂದು ಸ್ಯಾಟರ್ಡೆ ಸಂಡೇ ನಾವು ಮೊದಲು ಸ್ಟಾರ್ಟ್ ಮಾಡ್ತೀವಿ. ಪ್ರತಿ ತಿಂಗಳು ಒಂದು ಸ್ಯಾಟರ್ಡೆ ಸಂಡೇ ಜೂನ್ 15, 16 ಇವಾಗಲೇ ಡೇಟ್ ಹೇಳಿಬಿಡ್ತೀನಿ. ಜೂನ್ 15, 16 ಈ 2 ದಿನ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೂ ಈ ಮಕ್ಕಳಿಗೆ ಪ್ರತಿ ತಿಂಗಳು ಹೀಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪಾಠಗಳು ಇವುಗಳನ್ನೆಲ್ಲ ಆಯೋಜನೆಯನ್ನು ಮಾಡುವ ಒಂದು ಉದ್ದೇಶ. ಇದರ ಜೊತೆಗೆ ಮತ್ತೊಂದು ನಮಗೆ ಬಹಳ ದೊಡ್ಡ ಬಯಕೆ ಇದೆ. ಅದಕ್ಕೆ ಇಲ್ಲಿರುವ ಎಲ್ಲ ತಂದೆ ತಾಯಿಗಳ ಸಪೋರ್ಟ್ ಬೇಕು. ಒಂದು ವಾರ ಮಕ್ಕಳಿಗೆ ಹೇಳ್ತೀವಿ, ಅದರ ಮುಂದಿನ ವಾರ ತಂದೆ ತಾಯಿಗಳಿಗೆ ಪಾಠ ಹೇಳುವಂತಹ ಒಂದು ಯೋಚನೆ ಇದೆ. ಕಲೀಲಿಕ್ಕೆ ಯಾವ ವಯಸ್ಸಿನ ಅಂತರ ಇಲ್ಲ, ಕಲೀಲಿಕ್ಕೆ ಯಾವ ವಯಸ್ಸಿನ ಅಂತರ ಇಲ್ಲ. ವಿಷಯ ತಿಳ್ಕೊಳ್ಳಿಕ್ಕೆ ಬಹಳ ಇದೆ. 100 ಜನ್ಮ ಆದರೂ ನಾವು ಈ ವಿಚಾರಗಳನ್ನು ತಿಳಿದು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬರೀ ಮಕ್ಕಳು ಕಲಿತು ಬಿಟ್ಟರೆ ನಾವು ಕಲಿಯೋದು ಯಾವಾಗ? ಆದ್ದರಿಂದ ಮಕ್ಕಳಿಗೂ ಹೇಗೆ ನಾವು ಶಿಬಿರವನ್ನು ಮಾಡ್ತೀವಿ, ಹಾಗೆ ತಂದೆ ತಾಯಿಗಳಿಗೆ ಒಂದು ಶಿಬಿರವನ್ನು ಪ್ರತ್ಯೇಕ ಮಾಡುವಂತಹ ಯೋಚನೆ ಇದೆ. ಈಗಾಗಲೇ ಅನೇಕ ಬಾರಿ ಇಲ್ಲಿ ಸಂಧ್ಯಾ ವಂದನೆಯ, ದೇವರ ಪೂಜೆಯ ವರ್ಕ್ಶಾಪ್ಗಳನ್ನು ಬಹಳಷ್ಟು ಬಾರಿ ಇಲ್ಲಿ ಮಾಡಿದ್ದಿದೆ. ಅನೇಕ ಜನ ಅದರ ಲಾಭವನ್ನು ಪಡೆದಿದ್ದಾರೆ. ಒಂದು ಸಾರಿ ನಮ್ಮ ಭಾರ್ಗವಾಚಾರ್ಯರೇ ಪ್ರಾತ್ಯಕ್ಷಿಕವಾಗಿ ದೇವರ ಪೂಜೆಯನ್ನು ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸಿಯೂ ಕೊಟ್ಟಿದ್ದರು ಪ್ರಾಕ್ಟಿಕಲ್ಲಾಗಿ. ಹೀಗಾಗಿ ದೊಡ್ಡವ್ರು ನಾವು ಮಾಡಿದರೆ ನಮ್ಮ ಮಕ್ಕಳು ಅದನ್ನು ನೋಡಿ ಕಲಿತಾರೆ. ಮಕ್ಕಳ ಸ್ವಭಾವ ಏನಂದರೆ ನೋಡಿ ಕಲಿಯೋದು. ಹೀಗಾಗಿ ನಾವೇ ಮಾಡದೇ ಇದ್ದರೆ ಮಕ್ಕಳು ಮಾಡೋದಿಲ್ಲ. ಆ ದೃಷ್ಟಿಯಿಂದ ದೊಡ್ಡವರಿಗೂ ಕೂಡ ನಾವು ಮುಂದಿನ ತಿಂಗಳಿನಿಂದ ತಂದೆ ತಾಯಂದಿರಿಗಾಗಿಯೇ ಒಂದು ವರ್ಕ್ಶಾಪನ್ನು ಮಾಡುವವರಿದ್ದೀವಿ. ಮಕ್ಕಳಿಗಿಂತ ಹೆಚ್ಚು ಉತ್ಸಾಹದಿಂದ ಮಕ್ಕಳಾಗಿ ನೀವು ಆ ವರ್ಕ್ಶಾಪ್ನಲ್ಲಿ ಭಾಗವಹಿಸಬೇಕು ಅಂತ ನಾನು ಕೇಳಿಕೊಳ್ತೇನೆ. ಅನೇಕ ಸಜ್ಜನರು ಈ ಕಾರ್ಯಕ್ರಮದಲ್ಲಿ ಸಾವು ಸೇವೆಯನ್ನು ಮಾಡಿದ್ದಾರೆ. ಮೊದಲಿಗೆ ಅನೇಕ ತಮ್ಮ ಕಾರ್ಯಕ್ರಮಗಳ ಒತ್ತಡದ ಮಧ್ಯೆಯೂ ಕೂಡ ನಮ್ಮ ಪಂಡಿತರಾದಂತಹ ಭಾರ್ಗವಾಚಾರ್ಯರು ಈ 6 ದಿನಗಳು ಇಲ್ಲಿ ಇದ್ದು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಗಂಡು ಮಕ್ಕಳಿಗೆ ಸೂಕ್ತಗಳನ್ನು, ಅನೇಕ ಸ್ತೋತ್ರಗಳನ್ನು ಪಾಠ ಹೇಳಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು, ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೆಯೇ
ಈಗ ತಾನೇ ಮದುವೆಯಾಗಿದ್ದರೂ ಕೂಡ ಕೊನೆ 2 ದಿನ ಬಂದು ನಮ್ಮ ಪ್ರಾಣೇಶಾಚಾರ್ಯ ಹೊಸೂರವರು ಪಾಠವನ್ನು ಹೇಳಿದ್ದಾರೆ. ಅವರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮ್ಮ ಜಿತಾಮಿತ್ರಾಚಾರ್ಯರು ಅವರು ಕೂಡ ಬಂದು 3 ದಿವಸಗಳ ಕಾಲ ಪಾಠವನ್ನು ಹೇಳಿದ್ದಾರೆ. ಅವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಅದರ ಜೊತೆಗೆ ದಿನಾ ಮಕ್ಕಳಿಗೆ ಸಂಧ್ಯಾವಂದನೆಯನ್ನು ಮಾಡಿಸಿದ್ದಾರೆ ನಮ್ಮ ಪ್ರಚೇತ ಹಾಗೂ ನರಸಿಂಹ. ಇವರು ವಿಶೇಷವಾಗಿ ಮಕ್ಕಳಿಗೆ ಸಂಧ್ಯಾವಂದನೆಯನ್ನು ಮಾಡಿಸಿದ್ದಾರೆ. ಸಮೀರ್ ಗುತ್ತಲ್ ಅವರು ಕೂಡ ಬಂದು ಸಂಧ್ಯಾವಂದನೆಯನ್ನು ಮಾಡಿಸಿದ್ದಾರೆ. ಭಾರ್ಗವಾಚಾರ್ಯರು ಜಿತಾಮಿತ್ರಾಚಾರ್ಯರು ಸಂಧ್ಯಾವಂದನೆಯನ್ನು ಮಾಡಿಸಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅಂತ ನಾವು ಪ್ರಾರಂಭ ಮಾಡಿದಾಗ ಅನೇಕ ದಾನಿಗಳು ಅನ್ನದಾನ ಸೇವೆ, 1 ದಿನಕ್ಕೆ ಫಲಹಾರದ ಸೇವೆ, ಮಕ್ಕಳಿಗೆ ಐಸ್ ಕ್ರೀಮ್ ಸೇವೆ, ಹೀಗೆ ಅನೇಕ ಸೇವೆಗಳನ್ನು ಮಾಡಿಸಿದ್ದಾರೆ. ಹೆಸರು ಓದಿಬಿಡ್ತೇನೆ. ಆನಂದರಾವ್ ಆರ್, ಮಧುಸೂದನ್ ವಿ, ಗೋಪಿನಾಥ್ ಜಿ, ರಾಜಾರಾಮ್ ಪಿ ಎನ್, ಪ್ರಕಾಶ್, ಗುರುರಾಜ್, ರಮೇಶ್, ಸಿ ಜಿ, ಐಶ್ವರ್ಯ ಎಸ್, ಕೆ ಜಿ, ಭೀಮರಾವ್, ಗುರುಪ್ರಸಾದ್, ಗೋಕುಲ್ ರಾವ್, ಗೋಪಾಲ್ ರಂಗರಾವ್, ವಿಜಯ್ ಉಪಾಧ್ಯಾಯ್, ನರಸಿಂಹನ್ ಎಸ್, ಗಿರಿಜಾ ಗುರುಪ್ರಸಾದ್, ಮಧುಸೂದನ್, ಮೋಹನ್, ರಮೇಶ್, ಶ್ರೀಮತಿ ಕೃಷ್ಣಾಚಾರ್ ಹುನಗುಂದ್, ಮಧುಸೂದನ್ ವಿ, ನಾಮಗಿರಿ ಮಧುಸೂದನ್, ಸುಕನ್ಯಾ ಜನಾರ್ದನ್, ಶ್ರೀಮತಿ ರಾಜಲಕ್ಷ್ಮಿ ರಂಗನಾಥನ್, ಶ್ರೀಮತಿ ಚಂದ್ರಿಕಾ ಪ್ರಸಾದ್, ಇವರೆಲ್ಲರೂ ವಿಶೇಷವಾಗಿ ಅನೇಕ ಸೇವೆಗಳನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಕಳೆದ ಅನೇಕ ವರ್ಷಗಳಿಂದ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ನೋಡಿಕೊಳ್ಳುವುದು ಬಹಳ ಕಷ್ಟದ ಕೆಲಸ. ಗಂಡು ಮಕ್ಕಳನ್ನು ಹೆಂಗೋ ಒಂದು ನೋಡ್ಬೋದು. ಹೆಣ್ಣು ಮಕ್ಕಳನ್ನು ನೋಡಿಕೊಳ್ಳುವುದು ಅಂದರೆ ಅದು ಬಹಳ ದೊಡ್ಡ ಜವಾಬ್ದಾರಿ. ತಂದೆ ತಾಯಿಗಳು ಒಂದು ನಂಬಿಕೆಯಿಂದ ಇಲ್ಲಿ ಬಿಟ್ಟು ಹೋಗಿರ್ತಾರೆ. ಅವರು ಬೆಳಗ್ಗೆ ಎಂಟ್ರಿ ಆದಾಗಿಂದ ಅವ್ರು ಹೊರಗೆ ಹೋಗೋವರೆಗೂ ಅವರ ಮೇಲೆ ಒಂದು ಕಣ್ಣಿರಬೇಕಾಗತ್ತೆ. ಅಂತಹದ್ದು ಇಡೀ ದಿನ ಆ ಮಕ್ಕಳನ್ನು ನೋಡಿಕೊಳ್ಳುವಂತಹ ಕೆಲಸವನ್ನು, ಜೊತೆಗೆ ಪಾಠವನ್ನು ಹೇಳುವಂತಹ ಜವಾಬ್ದಾರಿಯನ್ನು ನಮ್ಮ ಶ್ರೀಮತಿ ನಾಮಗಿರಿ ಮಧುಸೂದನ್ ಅವರು ಹಾಗೂ ಸುಕನ್ಯಾ ಜನಾರ್ದನ್ ಅವರು ವಿಶೇಷವಾಗಿ ಮಾಡಿದ್ದಾರೆ. ಹಾಗೆಯೇ ಶ್ರೀಮತಿ ಶೋಭಾ ಅವರು ದಿನ ಬೆಳಗ್ಗೆ ಬಂದು ಮಕ್ಕಳನ್ನು ಕೂಡಿಸಿ ಅವರಿಗೆಲ್ಲ ಫಲಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತುಳಸಿ ಪೂಜೆಯನ್ನು ಶ್ರೀಮತಿ ಧರಣಿ ಹುನಗುಂದ್ ಅವರು ಮಾಡಿದ್ದಾರೆ. ಹಾಗೆಯೇ ಮಕ್ಕಳಿಗೆ ಅನೇಕ ಕಥೆಗಳ ಪಾಠವನ್ನು ನಮ್ಮ ತಂದೆಯವರಾದಂತಹ ಕೃಷ್ಣಾಚಾರ್ಯ ಹುನಗುಂದ್ ಅವರು ಮಾಡಿ ಅನೇಕ ಪ್ರಶ್ನೆಗಳನ್ನೆಲ್ಲ ಕೇಳಿ ಅವರಿಂದ ಮಾರ್ಕ್ಸ್ ಎಲ್ಲ ಹಾಕಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹಾಗೆ ಕೋಲಾಟದ ಒಂದು ವ್ಯವಸ್ಥೆ, ಆ ಕೋಲಾಟವನ್ನು ಆಡಿಸುವ ಜವಾಬ್ದಾರಿಯನ್ನು ನಮ್ಮ ಶ್ರೀಮತಿ ರಾಜಲಕ್ಷ್ಮಿ ರಂಗನಾಥ್ ಅವರು ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ಇಷ್ಟೆಲ್ಲ ಮಾಡಬೇಕಾದ್ರೆ ಹೊಟ್ಟೆಗೆ ಬಿದ್ದಿರಬೇಕು. ಹೀಗಾಗಿ ಊಟದ ಕೆಲಸ ಅದು ಬಹಳ ಮುಖ್ಯವಾದದ್ದು. ದಿನ ಮಕ್ಕಳಿಗೆ ಬೇಕಾದ ಬೇರೆ ಬೇರೆ ತರಹದ ಸ್ವೀಟ್ಗಳನ್ನು, ಖಾರಗಳನ್ನು ನಮ್ಮ ಪಾಚಕ ಆದಂತಹ ಕೃಷ್ಣಮೂರ್ತಿ ಮಾಡಿದ್ದಾರೆ. ಹಾಗೆ ಬೆಳಗ್ಗೆ ಮಕ್ಕಳಿಗೆ ಫಲಹಾರವನ್ನು ಗಿರೀಶ ಅಂತ ಒಬ್ಬರು ಪಾಚಕರು ಮಾಡಿದ್ದಾರೆ. ಬಡಿಸ್ಲಿಕ್ಕೆ ಪವನ ಅಂತ ಒಬ್ಬರು ವಾಲಂಟಿಯರು, ಇನ್ನು ಅನೇಕ ಜನ ವಾಲಂಟಿಯರ್ಸು. ಎಲ್ಲರಿಗೂ ತೀರ್ಥ ಕೊಟ್ಟು ವಿಶೇಷವಾಗಿ ಊಟಕ್ಕೆ ಕೊಡಿಸೋದು ನಮ್ಮ ಕಮಲೇಶಾಚಾರು. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವರೆಲ್ಲರಿಗಿಂತ ಮುಖ್ಯ ನಾವು ಧನ್ಯವಾದ ಹೇಳಬೇಕಾಗಿರೋದು ನಿಮ್ಮೆಲ್ಲರಿಗೂ. ನೀವೆಲ್ಲ ನಿಮ್ಮ ಮಕ್ಕಳನ್ನು ಕಳಿಸಿದ್ದಕ್ಕೆ ಉಳಿದನ್ನೆಲ್ಲ ನಾವು ಮಾಡಲಿಕ್ಕಾಯ್ತು. ಹೀಗಾಗಿ ನೀವೆಲ್ಲ ಏನು ತಂದೆ ತಾಯಿಗಳಿದ್ದೀರಿ, ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ಸಂಬಂಧಗಳು ಯಾವಾಗಲೂ ಬೇರೆ ಯಾವುದೋ ದುಡ್ಡು ಕೊಟ್ಟೋ ತಗೊಳ್ಳೋದೋ ಅಥವಾ ಇನ್ನೇನೋ ವಸ್ತುಗಳು, ಈ ಮಾತುಗಳು ಇದರಲ್ಲಿರಬಾರ್ದು. ನಮ್ಮ ಸ್ವಾಮಿಗಳು ಅನೇಕ ಸಾರಿ ಹೇಳ್ತಾ ಇರ್ತಾರೆ, ಸಂಬಂಧಗಳು ಹೇಗೆ ಬೆಳಿಬೇಕು ಅಂದರೆ ಆಧ್ಯಾತ್ಮಿಕದಿಂದ ಸಂಬಂಧ ಬೆಳಿಬೇಕಂತ. ನೀವೆಲ್ಲ ಈಗ ನಮಗೆ ಆಧ್ಯಾತ್ಮಿಕ ಸಂಬಂಧಿಗಳು. ಆದ್ದರಿಂದ ಈ ಸಂಬಂಧ ಇದು ಬೆಳಿಬೇಕು, ಇದು ವರ್ಷ ಪೂರ್ತಿ ಮುಂದುವರಿಬೇಕು, ಅದು ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ಪ್ರತಿ ತಿಂಗಳು, ಮತ್ತೆ ನಾನು ಹೇಳ್ತೇನೆ, ಪ್ರತಿ ತಿಂಗಳು ಒಂದು ಸ್ಯಾಟರ್ಡೆ ಸಂಡೇ ನಾವು ಮಕ್ಕಳಿಗೆ ಒಂದು ಸಂಡೇ
ಮೊದಲು ಪಾಲಕರಿಗೆ ನಾವು ಕ್ಲಾಸನ್ನು ಆರಂಭ ಮಾಡ್ತೇವೆ. ದಯವಿಟ್ಟು ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇದೊಂದು ವಿನೂತನ ಕ್ರಾಂತಿ ಆಗಬೇಕು. ಇದರ ಪ್ರಭಾವ, ಇದರ ಫಲ ಎಷ್ಟು ದೊಡ್ಡದಾಗತ್ತೆ ಅಂದರೆ, ಇನ್ನು 6 ತಿಂಗಳಿಗೆ ಸ್ವಾಮಿಗಳು ನವರಾತ್ರಿ ಚೆನ್ನೈ ನಗರಕ್ಕೆ ಬರುವವರಿದ್ದಾರೆ. ಚೆನ್ನೈ ನಗರಕ್ಕೆ ಶ್ರೀಪಾದಂಗಳವರು ದಿಗ್ವಿಜಯವನ್ನು ಮಾಡ್ತಾರೆ. ಯಾರ್ಯಾರು ಈ 6 ತಿಂಗಳಲ್ಲಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸ್ತೀರಿ, ಆ ಪಾಲಕರಿಗೂ ಹಾಗೂ ಮಕ್ಕಳಿಗೂ ಶ್ರೀಪಾದಂಗಳವರಿಂದ ವಿಶೇಷ ಫಲಮಂತ್ರಾಕ್ಷತೆಯನ್ನು ವೇದಿಕೆಯಲ್ಲಿ ಕೊಡಿಸಲಾಗತ್ತೆ. ಇದರ ದೊಡ್ಡ ಲಾಭ ಅದಿದೆ. ಆದ್ದರಿಂದ ಆ ನವರಾತ್ರಿಯಲ್ಲಿ ಶ್ರೀಪಾದಂಗಳವರು ಬರುವ ಹೊತ್ತಿಗೆ ನಾವೊಂದು ಅರ್ಧ ಚೆನ್ನೈ ಕ್ರಾಂತಿ ಮಾಡಿಬಿಟ್ಟಿರ್ಬೇಕು. ಅಂತಹ ಒಂದು ಧಾರ್ಮಿಕ ವಾತಾವರಣವನ್ನು ನಾವಿಲ್ಲಿ ತರಬೇಕಾಗಿದೆ. ಆದ್ದರಿಂದಾಗಿ ತಾವೆಲ್ಲರೂ ಅದರಲ್ಲಿ ಸಹಕರಿಸಬೇಕು. ಅನೇಕ ಬಹುಮಾನಗಳನ್ನು ಇಲ್ಲಿ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ. ಆ ಎಲ್ಲ ಸ್ಪರ್ಧೆಯಲ್ಲಿ ಅನೇಕರು ವಿಜೇತರಾಗಿದ್ದಾರೆ. ಅವರಿಗೆ ಬಹುಮಾನವನ್ನು ಕೂಡ ಇಲ್ಲಿ ಅವರೇ ಪಾಠ ಹೇಳಿದವರೇ ಆ ಯೋಜನೆಯನ್ನು ಮಾಡಿದ್ದಾರೆ. ಆದ್ದರಿಂದಾಗಿ ಯಾವುದ್ರ ಹರಿಕಥಾಮೃತಸಾರ ಕ್ವಿಜ್ನಲ್ಲಿ ಸಮನ ಅವಳು ಮೊದಲ ಪ್ರೈಸನ್ನು ತಗೊಂಡಿದ್ದಾಳೆ. ಅವಳಿಗೆ 25ಕ್ಕೆ 25 ಮಾರ್ಕ್ಸ್, ಔಟ್ ಆಫ್ ಔಟ್ ಸಮನ. ನೆಕ್ಸ್ಟ್ ಜಿ ಹರಿಣಿ 2ನೇ ಪ್ರೈಸ್. ಜಿ ಹರಿಣಿ. ಪಿ ವಾಣಿಶ್ರೀ 3ನೇ ಪ್ರೈಸ್. ಇಪ್ಪತ್ತಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಂಡವರಿಗೆ ಒಂದು ಓರಲ್ಲಾಗಿ 20 ಮೇಲೆ ಮಾರ್ಕ್ಸ್ ತೊಗೊಂಡವ್ರು ಬರಬೇಕು. ಅಕ್ಷರ 23ವರೆ ಅಕ್ಷರ, ಐಶ್ವರ್ಯ, ಲಕ್ಷಣ, ಭಾರತಿ, ಶ್ರೀನಿಧಿ, ಬಿ ಶ್ರೀನಿಧಿ, ಡಿ ವೈಷ್ಣವಿ, ಇವರೆಲ್ಲ 25ಕ್ಕೆ 20 ಮೇಲೆ ಮಾರ್ಕ್ಸನ್ನು ತಗೊಂಡಿದ್ದಾರೆ. ನೆಕ್ಸ್ಟ್ ಓರಲ್ ಎಕ್ಸಾಮ್. ಓರಲ್ ಎಕ್ಸಾಮ್ನಲ್ಲಿ ಫಸ್ಟ್ ಪ್ರೈಸ್ ಸತ್ಯವತಿ ಪಿ. ಸತ್ಯವತಿ ಪಿ ಫಸ್ಟ್ ಪ್ರೈಸ್. ಆಮೇಲೆ ಅಕ್ಷಯ, ಪ್ರಜ್ಞಾ, ಯಾಮಿನಿ, ಹರಿಷ್ಣ. ಯಾರು ಸರ್ಟಿಫಿಕೇಟ್ ರಂಗನಾಥ್. ಭಾಗವಹಿಸಿದವರಿಗೆ ನೀವು ಕೂಡ ನಮ್ಮ ತಂದೆಯವರಿಂದ ಹಿಡಿದು ಪಾಠ ಹೇಳಿದವರಿಗೆ ರಾಮದೇವ್ರ ಫೋಟೋ. ಸರಿ ಅಪ್ಪ, ಪಾಠ ಹೇಳಿದಂತಹ ಎಲ್ಲ ಅಧ್ಯಾಪಕಿಯರಿಗೆ ರಾಮದೇವರ ಒಂದು ಅನುಗ್ರಹ ಇದನ್ನು ಪತ್ರವನ್ನು ಕೊಡಲಾಗತ್ತೆ. ರಾಮದೇವರ ಭಾವಚಿತ್ರ ಕೊಡ್ರಿ. ಶ್ರೀಮತಿ ನಾಮಗಿರಿ ಮಧುಸೂದನ್, ಶ್ರೀಮತಿ ರಾಜಲಕ್ಷ್ಮಿ ರಂಗನಾಥ್, ಶ್ರೀಮತಿ ಚಂದ್ರಿಕಾ ರಾಮ್ಪ್ರಸಾದ್, ಶ್ರೀಮತಿ ಸುಕನ್ಯಾ ಜನಾರ್ದನ್ ಬಂದಿದ್ದು. ಬಂದಿಲ್ಲ. ಈಗ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡಲಾಗತ್ತೆ. ಅದು ಎಷ್ಟು ಮುಖ್ಯವಾದ ಸರ್ಟಿಫಿಕೇಟ್ ಅಂದರೆ ಅದರ ಮೇಲೆ ಸ್ವಾಮಿಗಳ ಹಸ್ತಾಕ್ಷರ ಇದೆ. ಅದು ಕೋಟಿ ಕೋಟಿ ರೂಪಾಯಿ ಕೊಟ್ಟರೂ ಸಿಗುವಂಥದ್ದಲ್ಲ. ಅದು ಸ್ವಾಮಿಗಳ ಹಸ್ತಾಕ್ಷರದಿಂದ ಕೂಡಿದಂತಹ ಸರ್ಟಿಫಿಕೇಟು. ವಸ್ತುಸ್ಥಿತಿ ಹೇಳಬೇಕಂದ್ರೆ ನಿಮ್ಮ ಮನೆಯಲ್ಲಿ ಲ್ಯಾಮಿನೇಷನ್ ಮಾಡಿಟ್ಕೋಬೇಕು, ಅಷ್ಟು ದೊಡ್ಡದ್ದದು. ಶ್ರೀಪಾದಂಗಳವರ
ಹಸ್ತಾಕ್ಷರ, ಅಮೃತ ಹಸ್ತಾಕ್ಷರದಿಂದ ಕೂಡಿದಂತಹ ಸರ್ಟಿಫಿಕೇಟು ಇದನ್ನು ಕೊಡಲಾಗುತ್ತೆ. ಮುಂದಿನ ಬಾರಿ ಯಾರು ನವರಾತ್ರಿಯಲ್ಲಿ ಇಡುವ ಕಾಂಪಿಟೇಷನ್ನಲ್ಲಿ ಭಾಗವಹಿಸ್ತೀರಿ ಅವರಿಗೆ ಶ್ರೀಪಾದಂಗಳವರ ಕೈಯಿಂದ ಒಂದು ವಿಶೇಷವಾದ ಬಹುಮಾನವನ್ನು ಕೊಡಲಾಗುತ್ತೆ. ಆದ್ದರಿಂದ ಎಲ್ಲ ಮಕ್ಕಳು ಸ್ವಾಮಿಗಳ ಹತ್ರ ಪ್ರೈಸ್ ಇಸ್ಕೊಳ್ಳಿಕ್ಕೆ ರೆಡಿ ಆಗಬೇಕು, ಇವತ್ತಿನಿಂದಲೇ ರೆಡಿ ಆಗಬೇಕು. ಅರ್ಥ ಆಯ್ತಾ? ಎಲ್ಲ ಮಕ್ಕಳು ಅದಕ್ಕೆ ರೆಡಿ ಆಗಬೇಕು. ಹೀಗಾಗಿ ನಾವು ಓದ್ತಾ ಹೋಗ್ತೀನಿ, ನೀವು ಕೊಡ್ರಿ ಇಬ್ಬರಿಬ್ಬರು. ಆದಿತ್ಯ ಆರ್, ಮಾವಿನ ಹಣ್ಣು ಸಮೇತ ಮಾವಿನ ಹಣ್ಣು. ಏಯ್ ಇದು ಎಲ್ಲಿ ಅಲಿಗಾರ್ತಿ ಒಂದೊಂದು ಕೊಡಿ. ನಮ್ಮ ಮಧುಸೂದನ್ ಅವರು ಎಲ್ಲ ಗಂಡು ಮಕ್ಕಳಿಗೆ ದಿನಾ ಮನೆಯಲ್ಲಿ ದೇವರಿಗೆ ಆರತಿ ಮಂಗಳಾರತಿಯನ್ನು ಮಾಡಿಯೇ ಊಟಕ್ಕೆ ಕೊಡಬೇಕು ಅಂತ ಒಂದು ಹಲಿಗಾರ್ತಿಯನ್ನು ಕೊಡ್ತಾ ಇದ್ದಾರೆ. ಹುಷಾರು, ಬೀಳಿಸ್ಕೊ. ರಂಗನಾಥ್, ಅದೇ ಅಪ್ರಮೇಯ ಎಸ್ ಮಾವಿನಣ್ಣು. ಹರಿಕೃಷ್ಣ, ರಂಗನಾಥ್, ಯಾರು ನೀ ಕೊಟ್ಬಿಡ್ರಿ ಫಸ್ಟ್, ನಾವು ಹಂಗಲ್ಲ. ಹರೀಶ್ ಕೆ, ಹರಿಕೃಷ್ಣ ಪಿ, ಹರೀಶ್ ಕೆ, ಹರ್ಷ ಕೆ, ಹಯಗ್ರೀವ ಎಸ್, ಮಣಿಗಂಡನ್ ಎನ್. ಅಲ್ಲಿಗಾರ್ತಿ ಹಯಗ್ರೀವ ಯಾರು ಬಂದಿಲ್ಲ, ಇಟ್ಬಿಟ್ಟು. ಮಣಿಗಂಡನ್. ಶ್ರೀಜಯ್ ಪ್ರದ್ಯುಮ್ನ ಡಿ, ಬರೋ ಬೇಗ ಬರ್ರಿ. ಶ್ರೀನಿವಾಸ್ ಕೆ. ನೆಕ್ಸ್ಟ್ ವರುಣ್ ಎ. ನೆಕ್ಸ್ಟ್ ಯಾರು? ವಿಭುಧೇಂದ್ರ ನಾಡ್ಗಿರ್. ಅನಿರುದ್ಧವಿ ನೋಡ್ರಿ, ತುಂಬ ಚಿಕ್ಕ ಮಕ್ಕಳು ಬಂದಿದ್ದಾರೆ. ಬರೋ ಇಲ್ಲಿ. ಸತ್ಯಜ್ಞಾನ ಎಲ್ಲಿ ನೋಡ್ರಿ, ಎಲ್ಲ ಇಷ್ಟು ಚಿಕ್ಕ ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಪಾಠಕ್ಕೆ ಕೊಡ್ತಾರೆ. ಇವರೆಲ್ಲ ತುಂಬ ಇಂಟ್ರೆಸ್ಟಿಂದ ಪಾಠಕ್ಕೆ ಕೊಡ್ತಾರೆ, ಕೇಳಿದ್ದಕ್ಕೆಲ್ಲ ರೆಸ್ಪಾನ್ಸ್ ಮಾಡ್ತಾರೆ. ನೀವು ವಾರದಲ್ಲಿ ಅಥವಾ ತಿಂಗಳಲ್ಲಿ ಕಳಿಸಿದರೆ ಇನ್ನೊಂದು 10 ವರ್ಷಕ್ಕೆ ದೊಡ್ಡ ಪಂಡಿತರಾಗ್ತಾರೆ. ರಾಘವ್ ಕೃಷ್ಣ ಕೂಡಪ್ಪಿ ಕರಿತೀನಿ. ನಿತೀಶ್ ಕೆ ಕೊಡ್ರಿ. ಸತ್ಯಜ್ಞಾನ ಧ್ಯಾನ ಅವನು. ಹೇಳಿ. ಪ್ರಣವ್ ಎಂ ನಿಧಾನಕ್ಕೂ ಹೋಗಿ ಅಮ್ಮನ ಕೈ ಕೊಡು. ಅವನ ಹತ್ರ ಇಸ್ಕೊಳ್ಳು. ಪ್ರಣವ್ ಎಂ. ರಾಘವ್ ಆರ್. ಸಮಂತ್ ಎಂ ಆರ್. ಹಾಕ್ಕೊಡೋ, ಎಲ್ಲ ಹಿಂಗೆ ಇಟ್ಕೋ, ಪಟಾಪಟ್ ಹಾಕ್ಕೊಡು. ಸಮಂತ್ ಎಂ ಆರ್. ಸರ್ವಜ್ಞ ಪಿ ವಿ. ಸತ್ಯವಿಜಯ ಸಿ ಎಸ್. ಶ್ರೀನಿವಾಸ್ ತೀರ್ಥ. ಸುಮಂತ್ ಎಸ್. ನೆಕ್ಸ್ಟ್ ತೇಜೇಶ್.
ನೆಕ್ಸ್ಟ್ ಯಾರು? ವಿಜಯೀಂದ್ರಾಯಸ್. ವಿಷ್ಣುಪ್ರಸಾದ್ ಬಿ ಎಸ್. ಯಾದವ. ಬಾಬಾ ಯಾದವ. ಸಿದ್ದೇಶ್. ತುಂಬ ಚಿಕ್ಕ ಹುಡುಗ. ಹೋದ ವರ್ಷನೇ ಬಂದಿದ್ದ ಅವನು, ಈ ವರ್ಷನೂ ಬಂದಿದ್ದಾನೆ. ಹೋದ ವರ್ಷ ಅಳುತ್ತಾ ಇದ್ದ, ಈ ವರ್ಷ ಅಳಿಸ್ತಾನೆ. ಮಿಥಿಲೇಶ್ ಎಸ್. ಆಯ್ತಾ? ಇಸ್ಕೋ ನೆಕ್ಸ್ಟ್. ನಮ್ಮ ತಂದೆಯವ್ರಿಗೆ ಕರಿತೀನಿ, ಅವ್ರು ಕೊಡಿ. ಅಲ್ಲ, ನಮ್ಮ ತಂದೆಯವ್ರಿಗೆ ಕರಿ, ಅವ್ರು ಕೊಡಿ. ಅಕ್ಷಯ. ದೀಪನಾ? ಏನು ದೀಪ? ತುಳಸಿ ಒಂದು ಕೊಡಬೇಕು. ನಾಮಗಿರಿ ಅವ್ರು. ಇದು ಯಾರು? ತುಳಸಿ ಒಂದೊಂದು ಹೇಳ್ರಿ. ನೆಕ್ಸ್ಟ್ ಹೇಳ್ರಿ. ಅನನ್ಯ ಆರ್. ಭಾರತಿ ಎಸ್. ಭಾರ್ಗವಿ ಡಿ. ಭುವನೇಶ್ವರಿ ಎಸ್. ಕೊಡ್ರಿ. ಭುವನಶ್ರೀ ಬಾ. ಹರಿಣಿ ಜಿ. ಜಾಹ್ನವಿ ಆರ್. ಮಾಧವಿ ಮಂಕಲ್. ಬಂದಿಲ್ವಾ ಮಾಧವಿ? ನಮ್ರತಾ ಸಿ ಆರ್. ನೇತ್ರಾ ಆರ್. ಯಾರು? ಮಿತ್ರವಿಂದ. ಓರಲಲ್ಲಿ ಮಿತ್ರವಿಂದ ಹುಡುಗಿ. ನೇತ್ರಾ ಆರ್. ಮಿತ್ರವಿಂದ ಯಾರು? ಎಲ್ಲಿ ತಗೋ ಅಮ್ಮಿ. ಸಮನಾ ಭಾರ್ಗವಿ ಜಮ್ಮಿ. ಎಲ್ಲಿ? ಇಲ್ವಾ? ಶ್ರೀಪೂರ್ಣ ಎಸ್. ಶ್ರುತಿ ಕೆ. ನೆಕ್ಸ್ಟ್. ಜಯಲಕ್ಷ್ಮಿ ತ್ವಯಾಕ್ಷಿ ಶ್ರೀನಿಕಾ ಜಿ ಆರ್. ಯಾಮಿನಿ ಆರ್. ಸಮನಾ ಡಿ ಆರ್. ಚಂದ್ರವದನ. ಅಕ್ಕಿ ಅಲ್ಲಿದ್ದಾಳೆ. ನರಸಿಂಹ ಹಣ್ಣು ಕೊಡಪ್ಪ ತಗೋ. ಚಂದ್ರವದನ. ಮಿತ್ರವಿಂದ ಎಸ್. ಎಲ್ಲರಿಗೂ
ಇಲ್ಲಿ ಬಾಗಿಲ ಹತ್ರ ಪಾನಕ ಕೋಸಂಬರಿಯನ್ನು ಕೊಡಲಾಗತ್ತೆ. ಎಲ್ಲರೂ ಪಾನಕ ಕೋಸಂಬರಿಯನ್ನು ಸ್ವೀಕಾರ ಮಾಡಿ ತೊಗೊಂಡು ಹೋಗಿ. ಶ್ರೀನಿಧಿ ಬಿ, ಶ್ರೀನಿಧಿ ಭಿ, ಪ್ರಜ್ಞಾಯಂ, 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 ತೇಜಸ್ವಿನಿ ಎಸ್, ತೇಜಸ್ವಿನಿ ಎಸ್, ಐಶ್ವರ್ಯ ಬಿ, ಐಶ್ವರ್ಯ ಬಿ, ಐಶ್ವರ್ಯ ಬಿ. ಯಾರು ನೀನು? ಅಕ್ಷರ ಆರ್, ಅಕ್ಷರ ಆರ್, ಅನನ್ಯಾಯಂ, ಅನನ್ಯಾಯಂ, ಅನನ್ಯಾಯಂ. ನೆಕ್ಸ್ಟ್ ಅನುಗ್ರಹ ಜಿ, ಅನುಗ್ರಹ ಜಿ, ಗಾಯತ್ರಿ ಆರ್, ಗಾಯತ್ರಿ ಆರ್, ಹರ್ಷಿಣಿ ಆರ್, ಜಾಹ್ನವಿ ಎಂ, ಲಕ್ಷಣಾ ಪಿ, ಲಕ್ಷಣಾ ಪಿ, ಮಾಧವಿ ಡಿ, ಇಲ್ಲಿದೆ ಲಕ್ಷಣ, ಮಾಧವಿ ಡಿ, ಪೂರ್ಣಿಮಾ ಜಿ, ಪೂರ್ಣಿಮಾ ಜಿ, ಸತ್ಯವತಿ ಪಿ, ಸತ್ಯವತಿ ಪಿ, ಯಾರು ನೀನೇನಾ? ಶ್ರೀಮಯಿ, ಶ್ರೀಮಯಿ ಹೆಚ್, ಶ್ರುತಿ ಆರ್, ಶ್ರುತಿ ಆರ್, ಶ್ರೀನಿಧಿ ಎಂ, ಶ್ರೀನಿಧಿ ಎಂ. ತೆಗಿರಿ ಮುಂದೆ. ನೆಕ್ಸ್ಟ್ ಸುಧಾ ಎಸ್, ಸುಧಾ ಎಸ್, ಸುಧಾ ಎಸ್, ಸ್ವಸ್ತಿಕಾ ಪಿ, ಶ್ರೀನಿಧಿ, ಶ್ರೀನಿಧಿ, ಸ್ವಸ್ತಿಕಾ ಪಿ. ಆಯ್ತಾ? ವೈಷ್ಣವಿ ಡಿ, ವೈಷ್ಣವಿ ಡಿ, ವಾಣಿಶ್ರೀ ಪಿ, ವರುಣಾವಿ ಬಿ ಎಸ್, ವರ್ಣವಿ ಬಿ ಎಸ್. ಮತ್ತೊಮ್ಮೆ ತಮ್ಮೆಲ್ಲ ಪಾಲಕರಿಗೆ ಸೂಚನೆ. ಜೂನ್ 15, 16 ಶನಿವಾರ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೂ ಮಕ್ಕಳಿಗೆ ವಿಶೇಷವಾದಂತಹ ಕ್ಲಾಸು. ಈ ಶಿಬಿರ ಪ್ರತಿ ತಿಂಗಳು ಮುಂದುವರಿಯುತ್ತೆ. ಜೂನ್ 15, 16 ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೂ ಈ ವಾಟ್ಸಪ್ ಗ್ರೂಪಲ್ಲಿ ನಾವು ಅದರ ಅಪ್ಡೇಟನ್ನು ಮಾಡ್ತೀವಿ. ಇದುವರೆಗೂ ಏನೇನು ಪಾಠ ಹೇಳಿದೆ ಅನ್ನೋದನ್ನು ವಾಟ್ಸಪ್ ಗ್ರೂಪಲ್ಲಿ ಅಪ್ಡೇಟ್ ಮಾಡುತ್ತೆ. ಮಕ್ಕಳಿಗೆ ನೀವು ಫ್ರೀ ಇದ್ದಾಗ ಅದನ್ನೆಲ್ಲ ಅನ್ನಿಸ್ಬೇಕು, ಪಾರಾಯಣವನ್ನು ಮಾಡಿಸ್ಬೇಕು. ಮಕ್ಕಳಿಗೆ ದಯವಿಟ್ಟು ತುಳಸಿ ಪೂಜೆಯನ್ನು ಮಾಡಿಸ್ರಿ. ಈ ಎಲ್ಲ ಕಾರ್ಯಕ್ರಮದ ಒಂದು ವಿಡಿಯೋ ಶೂಟಿಂಗನ್ನು ನಮ್ಮ ಸುಧೀಂದ್ರ ಅವರು ಮಾಡ್ತಾ ಇದ್ದಾರೆ. ರಂಗನಾಥ್ ಮತ್ತು ಸುಧೀಂದ್ರ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ರಂಗನಾಥ್ ಅವರು ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಈ ಶಿಬಿರ ಮುಗಿಯೋವರೆಗೂ ಮಠದಲ್ಲಿಯೇ ಇದ್ದು ವಿಶೇಷವಾಗಿ ಈ ವಸಂತ ಗುರುಕುಲಕ್ಕೆ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ನಾನು ಅಭಿನಂದನೆಯನ್ನು ಹೇಳ್ತಾ, ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿ ಮಹಾರಾಜ ಕಿ, ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಗುರು ಮಹಾರಾಜ ಕಿ. ದಯವಿಟ್ಟು ಪಾನಕ ಕೋಸಂಬರಿಯನ್ನು ತೆಗೆದುಕೊಳ್ಳುವುದು. ಅಲ್ಲೇ ಡಸ್ಟ್ಬಿನ್ ಇರುತ್ತೆ,